ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನೀವು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂತ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ. ನನ್ನ ಹತ್ರ ಇರುವಂಥ ಒಂದಿಷ್ಟು ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ, ನಾನು ಫಸ್ಟ್ ಹೇಳ್ಬಿಡ್ತೀನಿ, ಮೇಕಪ್ ಪ್ರಾಡಕ್ಟ್ಸ್ ಅಂದರೆ ತುಂಬ ಬೇರೆ ಬೇರೆ ಚೆನ್ನಾಗಿರುವಂಥ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಅಲ್ಲ. ನನ್ನ ಹತ್ರ ಇರುವಂಥ ಆಲ್ಮೋಸ್ಟ್ ಕಮ್ಮಿ ಬಜೆಟಲ್ಲಿರುವಂಥ ಪ್ರಾಡಕ್ಟ್ಸ್. ಹಾಗೆ ನನ್ನ ಹತ್ರ ಇರುವಂಥ ಪ್ರಾಡಕ್ಟ್ಸ್ ಒಂದು ಕಂಪ್ಲೀಟ್ ಮೇಕಪ್ಪನ್ನು ಮಾಡ್ಕೊಳ್ಬೋದು, ಅಷ್ಟು ಪ್ರಾಡಕ್ಟ್ಸ್ ನನ್ನ ಹತ್ರ ಇದ್ದಾವೆ. ಹಾಗೆ ಇದೆಲ್ಲ ಬಂದು ಸ್ವಿಸ್ ಬ್ಯೂಟಿ ಹಾಗೆ ಉಡಾ ಬ್ಯೂಟಿ ಅವರ ಕಂಪ್ನಿ ಇದೆ ನನ್ನ ಹತ್ರ ಇರುವಂಥದ್ದು. ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ಸ್ನು ಕೂಡ ನಿಮ್ಮ ಜೊತೆ ಹಂಚ್ಕೊತೀನಿ. ಹಾಗೆ ಪ್ರಾಡಕ್ಟ್ಸ್ ಅಲ್ಲದೆ ನನ್ನ ಹತ್ರ ಹೇರ್ ಆಕ್ಸೆಸರೀಸ್, ಹೇರ್ ಮಿಷಿನ್ಸ್ ಕೂಡ ನನ್ನ ಹತ್ರ ಇದೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ಶೇರ್ ಮಾಡ್ಕೊತೀನಿ. ನಿಮ್ಗೇನಾದರೂ ಹೇರ್ ಮಿಷಿನ್ಸ್ ಹಾಗೆ ಹೇರ್ ಆಕ್ಸೆಸರೀಸ್ ಬಗ್ಗೆ ಏನಾದರೂ ವೀಡಿಯೋ ಬೇಕು ಅಂದರೆ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ ಮಾಡಿ, ಅದನ್ನು ನೋಡಿಕೊಂಡು ನಾನು ನೆಕ್ಸ್ಟು ಆ ವಿಡಿಯೋನ ಮಾಡ್ತೀನಿ. ಸೊ ಇವತ್ತು ನನ್ನ ಹತ್ರ ಇರುವಂಥ ಮೇಕಪ್ ಕಲೆಕ್ಷನ್ಸ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ನೋಡಿ. ಹಾಗೆ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಿದ್ದೀರೋ ತುಂಬ ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಒಂದೊಂದೇ ಪ್ರಾಡಕ್ಟ್ಸ್ನ ತೋರಿಸ್ತಾ ಹೋಗ್ತೀನಿ. ಮೊದಲನೇ ಪ್ರಾಡಕ್ಟ್ ಬಂದು ಮೇಕಪ್ ಬ್ರಷಸ್. ನಾವು ಮೇಕಪ್ ಮಾಡಬೇಕು ಅಂದರೆ ಮೇಕಪ್ ಬ್ರಷಸ್, ಬ್ಲೆಂಡರ್ ಇರಲೇಬೇಕು. ಹಾಗಾಗಿ ನಾನು ಅದನ್ನು ತೋರಿಸ್ತೀನಿ. ಸೊ ಮೊದಲನೇದು ಬಂದು ನನ್ನ ಹತ್ರ 3 ಪೇರ್ಸ್ ಆಫ್ ಸೆಟ್ಟಲ್ಲಿ ನಾನು ಮೇಕಪ್ ಬ್ರಷಸ್ ಇದೆ. ನಾನು ಬ್ಯೂಟಿಷಿಯನ್ ಕಲಿಬೇಕಾದ್ರೆ ತೊಗೊಂಡಿದ್ದಂಥದ್ದು. ಸೊ ಮೇಕಪ್ ಆರ್ಟಿಸ್ಟ್, ಮೇಕಪ್ ಯಾರು ಏನಾದರೂ ಕಲಿಬೇಕಂದ್ರೆ ಮೇಕಪ್ ಬ್ರಷಸ್ ತುಂಬಾ ಇಂಪಾರ್ಟೆಂಟ್. ಸೊ ಮೊದಲನೇದು ಬಂದು ಇದು ಮೇಕಪ್ ಬ್ರಷಸ್ ಸೆಟ್ ಬರುತ್ತೆ. ಇದು ನಿಮಗೆ ಈ ಥರ ಕಾಣಿಸುತ್ತೆ. ಇದರಲ್ಲಿ ನಿಮಗೆ ಚಿಕ್ಕದಿಂದ ಹಿಡಿದು ಸ್ವಲ್ಪ ಮೀಡಿಯಮ್ ಸೈಜ್ವರೆಗೂ ಮೇಕಪ್ ಬ್ರಷಸ್ನ ಇದರಲ್ಲಿ ಕೊಟ್ಟಿರ್ತಾರೆ. ಇದು ಬಂದು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಒಂದು 300-400 ಒಳಗೆ ಇದೆ ಈ ಮೇಕಪ್ ಬ್ರಷಸ್. ಇದೇನಕ್ಕಪ್ಪ ಅಂದರೆ, ಇದು ನಮಗೆ ಸಣ್ಣ ಸಣ್ಣ ಬ್ರಷಸ್ ನಮಗೆ ತುಂಬ ಬೆನಿಫಿಟ್ ಆಗುತ್ತೆ. ನಾವೇನಾದರೂ ಐ ಮೇಕಪ್ ಮಾಡಿದಾಗ, ಐಬ್ರೋ ಮಾಡಿದಾಗ, ಐಬ್ರೋ ಫಿಲ್ಲಿಂಗ್ ಮಾಡಿದಾಗ, ಸೊ ಐ ಮೇಕಪ್ ಮಾಡಿದಾಗ ಈ ಬ್ರಷಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಈ ಬ್ರಷಸ್ ಬಂದು ನಾವು ಲೈಟಾಗಿ ಪೌಡರ್ ಏನಾದರೂ ಬೇಕಾಗುತ್ತಲ್ಲ ಆ ಥರ ಬ್ರಷಸ್. ಆಮೇಲೆ ಹೈಲೈಟರ್, ಫ್ಯಾನ್ ಬ್ರಷ್ ಅಂತ ಏನು ಹೇಳ್ತೀವಲ್ಲ ಅದು ಕೂಡ ಇದೆ. ಆದರೆ ನಾನು ಇದು ಒಳಗೆ ಹಾಕ್ಬಿಟ್ಟಿದ್ದೀನಿ, ಸೊ ಹಾಗಾಗಿ ಅದು ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಬ್ರೋ ಸರಿ ಮಾಡ್ಕೊಳ್ಳೋದು ಕೂಡ ಇದೆ. ಸೊ ಇದು ಬಂದು ಮೇಕಪ್ ಬ್ರಷು ಮೊದಲನೇ ಸೆಟ್. ಇದು ನಿಮಗೆ ತುಂಬ ಕಮ್ಮಿ ರೇಟಲ್ಲೇ ಸಿಗುತ್ತೆ. ತುಂಬ ಬ್ರ್ಯಾಂಡೆಡ್ ಕೂಡ ನಿಮಗೆ ಸಿಗುತ್ತೆ ಆ್ಯಂಡ್ ಕಮ್ಮಿಗೂ ಕೂಡ ಸಿಗುತ್ತೆ. ನಾನು ಪ್ರಾಕ್ಟೀಸ್ಗೋಸ್ಕರ ಇದನ್ನು ತೊಗೊಂಡಿದ್ದು, ತುಂಬ ಕಮ್ಮಿದೆ ತೊಗೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಪೌಚಲ್ಲಿರೋದು. ಆ್ಯಂಡ್ ಈ ಪೌಚಲ್ಲಿ ಏನಪ್ಪ ಅಂದರೆ, ಇದು ಕೂಡ ಅಷ್ಟೇ. ಆ್ಯಂಡ್ ನೋಡ್ಬೋದು, ಇದು ಕೂಡ ಆಲ್ಮೋಸ್ಟ್ ಎಲ್ಲ ಮೇಕಪ್ ಬ್ರಷಸ್. ಇದು ಬಂದು ನಾನು ಐ ಮೇಕಪ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಂಥ ಬ್ರಷಸ್ಸು. ಇದೆಲ್ಲ ಆಲ್ಮೋಸ್ಟ್ ಐ ಮೇಕಪ್ಗೆ. ಇದು ನೋಡ್ಬೋದು, ಇದು ಸಣ್ಣ ಬ್ರಷು. ಹಾಗೆ ಇದು ನಾವು ಈ ಥರ ಅಂದರೆ ಏನು ಮಾಡ್ತೀವಿ, ಸ್ಮಜ್ ಮಾಡ್ತೀವಲ್ವ ಐ ಶ್ಯಾಡೋಸ್ನ, ಅದಿದು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದಿಷ್ಟು ಐ ಮೇಕಪ್ಗೆ ಅಂತಲೇ ಹೇಳ್ಬಿಟ್ಟು ನಾನು ಈ ಒಂದು ಮೇಕಪ್ ಬ್ರಷಸ್ನ ತೊಗೊಂಡಿದ್ದು. ಇದು ಕೂಡ ಅಷ್ಟೇ ತುಂಬಾ ಕಮ್ಮಿಗೆ ಸಿಗುತ್ತೆ. ಇದು ಕೂಡ ಅಷ್ಟೇ 400 ಒಳಗಿದೆ ಈ ಮೇಕಪ್ ಬ್ರಷಸ್ ಕೂಡ. ಇದರಲ್ಲಿ ನಿಮಗೆ ಒಂದು 12 ಸೆಟ್ ಏನೋ ಸಿಗುತ್ತೆ. ಸೊ ಇದು ನಾನು ಐ ಮೇಕಪ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಂಥ ಬ್ರಷಸ್ಸು. ಮೂರನೇದು ಮೇಕಪ್ ಬ್ರಷಸ್ ಯಾವುದು ಅಂದರೆ ಇದು ನಾನು ಇದನ್ನೆಲ್ಲ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಲೋಟದಲ್ಲಿ ಹಾಕಿ ಇಟ್ಟಿದ್ದೀನಿ. ಇದು ತುಂಬ ಕಮ್ಮಿಗೆ ತೊಗೊಂಡಿದ್ದು. ಇದು ಅಕ್ಕ ತೊಗೊಂಡಿದ್ರು. ಆದರೆ ನಾನು ಆವಾಗ ಬ್ಯೂಟಿಷಿಯನ್ ಕಲಿಬೇಕಾದ್ರೆ ಮೇಕಪ್ ಬ್ರಷಸ್ ಬೇಕಾಗಿತ್ತು. ಸೊ ಅವರಿಂದ ಇಸ್ಕೊಂಡಿದ್ದು. ಅವರು ವಾಪಸ್ ಏನು ಇಸ್ಕೊಂಡಿಲ್ಲ. ಸೊ ನಾನೇ ಯೂಸ್ ಮಾಡ್ತಾಯಿದ್ದೀನಿ. ಇದು ನೋಡ್ಬೋದು, ಇದೆಲ್ಲ ಪೌಡ್ರ್ ಬ್ರಷಸ್. ಮತ್ತು ಇದು ಐ ಮೇಕಪ್ ಬ್ರಷು, ಆಮೇಲೆ ಫೌಂಡೇಶನ್ ಬ್ರಷು. ಸೊ ಪೌಡರ್ ಹಾಕ್ಕೊಂಡಿದ್ದು ಹಾಗೇ ಇದೆ. ಸೊ ಇದು ಮಾಮೂಲಿ ನಾನು ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರುವಂಥ ಮೇಕಪ್ ಬ್ರಷಸ್. ಮೊದಲು ನಮಗೆ ಮೇಕಪ್ ಬ್ರಷಸ್ ನೀವು ಯಾವ ಬ್ರ್ಯಾಂಡು, ನೀವು ತುಂಬ ಪರ್ಫೆಕ್ಟಾಗಿ ಮೇಕಪ್ ಕಲಿತೀನಿ ಅನ್ನೋರು ತುಂಬ ಚೆನ್ನಾಗಿರುವಂಥದ್ದು ಮೇಕಪ್ ಬ್ರಷಸ್ ತೊಗೊಳ್ಳಿ. ನೀವು ಮಾಮೂಲಿ ಕೋರ್ಸಸ್ಗೆ ಏನಾದರೂ ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ. 3-4 ಸಾವಿರ ರೂಪಾಯಿ ಇರುತ್ತೆ. ಸೊ ನಾನು ಹೋದಾಗೂ ಕೂಡ ಅವ್ರು ಅದನ್ನು ಸಜೆಸ್ಟ್ ಮಾಡಿದರು. ಅದ್ರ 3-4 ಸಾವಿರ ಇನ್ವೆಸ್ಟ್ಮೆಂಟ್ ಒಂದು ಮೇಕಪ್ ಬ್ರಷ್ ಮೇಲೆ ಮಾಡೋದು ಅಷ್ಟು ನನಗೆ ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಸದ್ಯಕ್ಕೆ ಮುಂದೆ ಏನಾದರೂ ಪ್ರೊಫೆಷ್ನಲ್ ಮೇಕಪ್ ಕಲಿಬೇಕು ಅಂತ ಹೋದಾಗ ಆವಾಗ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು, ಸದ್ಯಕ್ಕೆ ಇವಾಗ ನನಗೆ ಏನು ಬೇಕು ಪ್ರಾಕ್ಟೀಸ್ಗೆ ಅಂತ ಹೇಳ್ಬಿಟ್ಟು ನಾನು ಮೇಕಪ್ ಬ್ರಷಸ್ ಬಗ್ಗೆ ತೊಗೊಂಡಿದ್ದೆ ಅಷ್ಟೇ. ಸೊ ಸೆಕೆಂಡ್ನೇದು ಬಂದು ಮೇಕಪ್ ಬ್ಲೆಂಡರ್ ತುಂಬಾ ಇಂಪಾರ್ಟೆಂಟು ಮೇಕಪ್ ಮಾಡಬೇಕಾದ್ರೆ. ಹಾಗಾಗಿ ನಾನು ಸ್ವೀಟ್ ಬ್ಯೂಟಿ ಮೇಕಪ್ ಸ್ಪಾಂಜ್ ಅಂತ ಹೇಳ್ಬಿಟ್ಟು ಇದೊಂದು ಬಾಟ್ಲು ಬರುತ್ತೆ ನಿಮಗೆ. ಈ ಬಾಟಲಲ್ಲಿ ನಿಮಗೆ
ಒಂದು 4 ದೊಡ್ಡ ಸ್ಪಂಜರ್ ಕೊಟ್ಟಿರ್ತಾರೆ, 3 ಚಿಕ್ಕ ಸ್ಪಂಜ್ ಕೊಟ್ಟಿರ್ತಾರೆ. ಅದು ಐ ಮೇಕಪ್ಗೆ ಮತ್ತು ಫೌಂಡೇಶನ್ಗೆ ಅಂತ ಹೇಳ್ಬಿಟ್ಟು 4 ಕೊಟ್ಟಿರ್ತಾರೆ. ಹತ್ರ ಬಾಟಲ್ ಕೂಡ ಇರುತ್ತೆ. ನಾವು ಈ ಥರ ಕ್ಯಾರಿ ಮಾಡಬೇಕಾದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲೂ ಮೆಸ್ಸಿ ಆಗಲ್ಲ. ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೆ. ಇದು ಅಷ್ಟೇ ಆಲ್ಮೋಸ್ಟ್ 200-300 ಒಳಗೇನೋ ಸಿಗುತ್ತೆ. ನಿಮಗೆ ನೋಡ್ಬೋದು ಡಿಫ್ರೆಂಟ್ ಶೇಪ್ಸಲ್ಲಿ ನಿಮಗೆ ಮೇಕಪ್ ಸ್ಪಾಂಜ್ ಅನ್ನೋದು ಸಿಗುತ್ತೆ. ಹಾಗೆ ನೀವು ಐ ಮೇಕಪ್ ಮಾಡಬೇಕಾದ್ರೆ ಫಸ್ಟು ಸ್ಟಾರ್ಟಿಂಗ್ ನಿಮಗೆ ದೊಡ್ಡ ಸ್ಪಾಂಜಸ್ ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಅವರು ಈ ಥರ ಚಿಕ್ಕ ಸ್ಪಾಂಜಸ್ ಕೂಡ ಕೊಟ್ಟಿರ್ತಾರೆ. ನೋಡ್ಬೋದು ಆರಾಮಾಗಿ ನಮ್ಮ ಐಗಿದು ಸೆಟ್ ಆಗುತ್ತೆ. ಸೊ ನಾನು ಕೂಡ ಇದೇ ಒಂದು ಇದರಲ್ಲಿ ಕೆಲವು ಸತಿ ಏನಾದರೂ ಮಾಡೋ ಹಾಗಿದ್ರೆ ಇದರಲ್ಲಿ ಮಾಡ್ತೀನಿ. ಸೊ ಇದು ನಮ್ಗೆ ತುಂಬಾ ಬೆನಿಫಿಟ್. ನೀವು ಬೇಕಾದ್ರೆ ಇದನ್ನು ತೊಗೊಳ್ಬೋದು. ಇದು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಇದರ ಒಂದು ಬಾಕ್ಸ್ ನಿಮಗೆ ಬರುತ್ತೆ. ಸೊ ನಮಗೆಲ್ಲೂ ಮೆಸ್ಸಿ ಆಗಲ್ಲ ಆ್ಯಂಡ್ ಒಂದು ಕಡೆನೇ ಇರುತ್ತೆ. ಎಲ್ಲೂ ಕೂಡ ನಾವು ಆರಾಮಾಗಿ ಇದನ್ನು ಕ್ಯಾರಿ ಕೂಡ ಮಾಡ್ಬೋದು. ಇದೊಂದು ಬಾಟಲ್ನ ಮೇಕಪ್ ಸ್ಪಾಂಜು ನಿಮಗೇನಾದರೂ ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಬೇಕಾದ್ರೆ ನಾನು ಸಪ್ರೇಟಾಗಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಬೇಕಾದ್ರೆ ಹಾಕ್ತೀನಿ. ಅದರಲ್ಲೂ ಕೂಡ ನೀವು ನೋಡ್ಕೊಳ್ಬೋದು. ಇಲ್ಲೇ ಕಾಣಿಸುತ್ತೆ, ಅಂತರ ಏನಿಲ್ಲ. ಇದು ಬಂದು ಸ್ವೀಟ್ ಬ್ಯೂಟಿ ಮೇಕಪ್ ಸ್ಪಾಂಜ್ ಅಂತ ಹೇಳ್ಬಿಟ್ಟು ಇದು ಅಷ್ಟೇ 200-300 ಒಳಗೆ ನಿಮಗೆ ಸಿಗುತ್ತೆ. ಇಷ್ಟು ಬಂದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನ ತೋರಿಸ್ತೀನಿ. ಸ್ಕಿನ್ ಕೇರ್ ಅಂದರೆ ನಾವು CTM ಅಂತ ಕರಿತೀವಿ ಮೇಕಪ್ಪಲ್ಲಿ. ಕ್ಲೆನ್ಸಿಂಗ್, ಟೋನರ್, ಮಾಯ್ಶ್ಚರೈಸರ್, CTM ಅಂತ ಕರಿತೀವಿ. ಕ್ಲೆನ್ಸಿಂಗ್, ಟೋನರ್, ಮಾಯ್ಶ್ಚರೈಸರ್ ಅಂತ ಕರಿತೀವಿ. ನಾನು ಬಂದು ಕ್ಲೆನ್ಸಿಂಗಿಗೆ ಅಂತ ಹೇಳ್ಬಿಟ್ಟು ನಾನು ಈ ಪಪಾಯ ಅನ್ಲಿಮಿಟೆಡ್ ಕ್ಲೆನ್ಸಿಂಗ್ ಮಿಲ್ಕನ್ನು ನಾನು ತೊಗೊಂಡಿದ್ದೆ. ಇದು ಪಪಾಯ ಫ್ಲೇವರ್, ಫ್ಲೂಟ್ ಫ್ಲೇವರ್. ಇದು ನಾವು ಕಾಮನ್ನಾಗಿ ಒಂದು ಮೇಕಪ್ನ ಮಾಡಿದಾಗ ನೀವು ಸುಮ್ಮನೆ ಒಂದು ಫೌಂಡೇಶನ್ ಆದರೂ ಹಾಕ್ರಿ, ಆವಾಗ ನಾವು ಇದನ್ನು ಯೂಸ್ ಮಾಡ್ಬೋದು. ಮೇಕಪ್ ರಿಮೂವ್ ಆಗೋ ಕೂಡ ನಾವು ಯೂಸ್ ಮಾಡ್ಬೋದು. ಮೇಕಪ್ ಮಾಡೋಕ್ಕಿಂತ ಮುಂಚೆ ನಾವು ಕೂಡ ಇದನ್ನು ಯೂಸ್ ಮಾಡ್ಬೋದು. ನಿಮಗೆ ಈ ಫ್ಲೇವರ್ ಇಷ್ಟ ಇಲ್ಲ ಅಂದರೆ ತುಂಬ ಆಪ್ಷನ್ ಸಿಗುತ್ತೆ. ನಿಮಗೆ ಕೊಕೊನೆಟ್ ಸಿಗುತ್ತೆ, ಆಮೇಲೆ ತುಂಬ ಫ್ರೂಟ್ ಫ್ಲೇವರ್ಸ್ಗಳು ಸಿಗುತ್ತೆ. ನನಗೆ ಪಪಾಯ ತುಂಬ ಫ್ಲೇವರ್ ನನ್ನ ಸ್ಕಿನ್ಗೆ ಸೂಟ್ ಆಗುತ್ತೆ. ಹಾಗಾಗಿ ನಾನು ಬ್ಲೀಚಿಂಗ್ ಆಗಿರ್ಬೋದು ಯಾವುದಾದ್ರೂ ನಾನು ಮಾಡಿಸೋ ಹಾಗಿದ್ರೆ ಪಪಾಯ ಫ್ಲೇವರ್ದೇ ಮಾಡಿಸ್ತೀನಿ. ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗಾಗಿ ಇದು ನಿಮಗೆ ಅಮೌಂಟ್ ಬಂದು 299 ರುಪೀಸ್. ಇದು ಆಫರಲ್ಲಿ ನಿಮಗೆ 250, 220 ಈ ಥರ ಸಿಗುತ್ತೆ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಪಪಾಯ ಅನ್ಲಿಮಿಟೆಡ್ ಕ್ಲೆನ್ಸಿಂಗ್ ಮಿಲ್ಕ್ ಅಂತ ಹೇಳ್ಬಿಟ್ಟು ಇದು. ಸೊ ಪಕ್ಕದಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಅಂದರೆ ಟೋನರ್ ಬಂದು ನೀವು ಯಾವ ಕಂಪ್ನಿದು, ನಿಮ್ಮ ಸ್ಕಿನ್ಗೆ ಯಾವುದು ಟೋನರ್ ಯೂಸ್ ಆಗುತ್ತೋ ಅದನ್ನು ಯೂಸ್ ಮಾಡಿ. ನಾನು ಡೈಲಿ ಕೂಡ ಇದನ್ನೇ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಡೈಲಿಯೂ ಕೂಡ. ಏನಪ್ಪ ಅಂದರೆ ಇದು ವಿಟಮಿನ್ C ಆ್ಯಂಡ್ ವಾಟರ್ ಮಿಲನ್ ಟೋನರ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ. ಒಂಥರ ಪರ್ಫ್ಯೂಮ್ ಸ್ಮೆಲ್ ಕೂಡ ಬರುತ್ತೆ ಆ್ಯಂಡ್ ಫೇಸ್ಗೂ ಕೂಡ ತುಂಬಾ ಚೆನ್ನಾಗಿ ನನಗೆ ಸೆಟ್ ಆಗಿದೆ ಇದು. ಇದರಲ್ಲಿ ನಿಮಗೆ ಗುಡ್ ವೈಬ್ಸ್ ಅವರ ಟೋನರ್ ಕೂಡ ಸಿಗುತ್ತೆ, ಅದು ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿದೆ. ನಾನು ಬಂದು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಟೋನರ್. ಈ ಟೋನರ್ ನೀವು ಕೂಡ ಯೂಸ್ ಮಾಡ್ಬೋದು. ವಿಟಮಿನ್ C ಆ್ಯಂಡ್ B3 ಸ್ಕಿನ್ ಗ್ಲೋ ಫೇಸ್ ಸಿರಮ್ ಅಂತ ಹೇಳ್ಬಿಟ್ಟು ಇದು ಫೇಸ್ ಸಿರಮ್. ಇದನ್ನು ಯೂಸ್ ಮಾಡ್ತೀನಿ. ಏನಾದರೂ ಫಂಕ್ಷನ್ಸ್ ನಾವು ಈಚೆ ಬಿಸಿಲಿಗೆ ಏನಾದರೂ ಹೋಗ್ತೀನಿ ಅಂದರೆ ಈ ಒಂದು ಸಿರಮ್ನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಆಮೇಲೆ ನೀವು ನಿಮಗೆ ಯಾವುದು ಕಂಫರ್ಟ್, ನೀವು ಯಾವುದು ಸನ್ಸ್ಕ್ರೀಮ್ನ ಯೂಸ್ ಮಾಡ್ತೀರಾ ಆ ಸನ್ಸ್ಕ್ರೀಮ್ನ ನೀವು ಯೂಸ್ ಮಾಡ್ಕೊಳ್ಬೋದು. ನಾನು ಬಂದು ಸನ್ಸ್ಕ್ರೀಮ್ ಈಚೆ ಎಲ್ಲಾದರೂ ಹೋದರೆ ಮಾತ್ರ ಯೂಸ್ ಮಾಡ್ತೀನಿ. ನಾನು ಸನ್ಸ್ಕ್ರೀಮ್ ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ನಾನು ತೋರಿಸೋದಕ್ಕಾಗ್ತಿಲ್ಲ. ನೀವು ಯಾವ ಸನ್ಸ್ಕ್ರೀಮ್ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ. ನಾನು ಮಾಯ್ಶ್ಚರೈಸರ್ ಬಂದು ನಾನು ಆಲ್ರೆಡಿ ತುಂಬ ಸತಿ ತೋರಿಸಿದ್ದೀನಿ. ನಿವ್ಯಾ ಸಾಫ್ಟ್ ಅಂತ ಹೇಳ್ಬಿಟ್ಟು ಇದು ನೋಡ್ಬೋದು. ನಿವ್ಯಾ ಸಾಫ್ಟ್ ಅವರ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ನಂದು ಬಂದು ಡ್ರೈ ಸ್ಕಿನ್, ತುಂಬಾ ಡ್ರೈ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಮಾಯ್ಶ್ಚರೈಸರ್ ತುಂಬಾ ಡ್ರೈ, ನಮಗೇನಾಗುತ್ತೆ ತುಂಬ ಡ್ರೈ ಆಗೋಲ್ಲ. ಈ ಥರ ಸ್ಟ್ರೆಚರಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ಈ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತೀನಿ. ಇಲ್ಲ ನೀವು ನಿವ್ಯಾ ಪಾಯಿಂಟ್ಸ್ ಮಾಯ್ಶ್ಚರೈಸರ್ ಬರುತ್ತೆ, ಅದು ಕೂಡ ನೀವು ಯೂಸ್ ಮಾಡ್ಬೋದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಒಂದು ಪ್ರೈಮರ್ಸ್ ಬಂದು ನನ್ನ ಹತ್ರ 3 ಏನೋ ಇದೆ. 3ರಲ್ಲಿ ಒಂದು ಬಂದು ಆಲೋವೆರಾ ಜೆಲ್ಲು. ನಾನು ಆಲ್ಮೋಸ್ಟ್ ಆಲೋವೆರಾ ಜೆಲ್ನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಪ್ರೈಮರು. ಹಾಗಾಗಿ ಆಲೋವೆರಾ ಜೆಲ್ ನೀವು ಯಾವುದಾದ್ರೂ ಬಾಕ್ಸ್ ಯೂಸ್ ಮಾಡಿದರೆ ಬಾಕ್ಸ್, ಇಲ್ಲ ಈ ಥರ ಸಿಕ್ಕಾಗ ಈ ಥರ. ಸೊ ಇದು ತುಂಬ ಕಮ್ಮಿನೇ, 120 ರುಪೀಸು 60 ರುಪೀಸ್ ಏನೋ ಇರಬೇಕು, ಇದು ಅಷ್ಟೇ. ನೆಕ್ಸ್ಟು ನಾನು ಯೂಸ್ ಮಾಡ್ತಿರೋ ಪ್ರೈಮರ್ ಬಂದು ಲ್ಯಾಕ್ಮಿ ಅವರ ಪ್ರೈಮರ್. ಇದು ಅಷ್ಟೇ. ಇದೊಂದು ಪ್ರೈಮರ್ ಬಂದು ನಿಮಗೆ 200 ಮೇಲೇನೋ ಇರುತ್ತೆ ಇದು ಪ್ರೈಮರು. ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಕಪ್ ಮಾಡಬೇಕಾದ್ರೆ ಪ್ರೈಮರ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಇದೊಂದು ನನ್ನ ಹತ್ರ ಇರೋವಂಥದ್ದು ಲ್ಯಾಕ್ಮಿ ಅವರ ಪ್ರೈಮರು. ಸೊ ನೆಕ್ಸ್ಟ್ ಇನ್ನೊಂದು ಪ್ರೈಮರ್ ಬಂದು ಹುಡಾ ಬ್ಯೂಟಿ ಪ್ರೈಮರು. ಹುಡಾ ಬ್ಯೂಟಿ ಅವರ ಪ್ರೈಮರ್. ಇದು ನಾನು ಇನ್ನೂ ಯೂಸ್ ಮಾಡಿಲ್ಲ, ಯೂಸ್ ಮಾಡಬೇಕು. ಇದು ಅಷ್ಟೇ, ತುಂಬಾ ಚೆನ್ನಾಗಿದೆ. ಇದು ನಿಮಗೆ ಇದೇ ಪ್ರೈಮರು ನಿಮಗಿನ್ನೂ ಬೇರೆ ಇದರಲ್ಲಿ ಹುಡಾ ಬ್ಯೂಟಿ ಅವ್ರದ್ದೇ ಬೇರೆ ಇದರಲ್ಲಿ ಸಿಗುತ್ತೆ.
ಇದು ಬಂದು ಸ್ವಲ್ಪ ಕಮ್ಮಿ ಇದೆ ಇದು, ಯಾಕಂದರೆ ಇದು 200 ರುಪೀಸ್ ಏನೋ ಅಂತ ಅನಿಸುತ್ತೆ ಈ ಪ್ರೈಮರು. ಯಾಕಂದರೆ ಪ್ರೈಮರೆಲ್ಲ ಆಲ್ಮೋಸ್ಟ್ ಜಾಸ್ತಿ ಅಮೌಂಟ್ ಇರುತ್ತೆ, ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಅಮೌಂಟದೇ ಪ್ರೈಮರ್ ತೊಗೊಂಡಿದ್ದೀನಿ. ಯಾಕಂದರೆ ಮೇಕಪ್ ಅಷ್ಟು ಜಾಸ್ತಿ ಏನು ಮಾಡೋದಕ್ಕೆ ಹೋಗಲ್ವಲ್ಲ, ಹಾಗಾಗಿ ಈ ಪ್ರೈಮರ್ನ ಹುಡಾ ಬ್ಯೂಟಿಯವರ ಪ್ರೈಮರ್ನ ಯೂಸ್ ಮಾಡ್ತೀನಿ. ಇದು ಚೆನ್ನಾಗಿದೆ, 1-2 ಸತಿ ಯೂಸ್ ಮಾಡ್ಬೋದು ಮೇಕಪ್ ಏನಾದರೂ ಯೂಸ್ ಮಾಡಿದ್ರೆ. ಇದು ಬಂದು ಫೌಂಡೇಶನ್ ನಾನು ತೋರಿಸ್ತೀನಿ. ಫೌಂಡೇಶನ್ನು ನಾನು ಲಿಕ್ವಿಡ್ ಫೌಂಡೇಶನ್ ಅಷ್ಟಾಗಿ ಏನು ಯೂಸ್ ಮಾಡಲ್ಲ, ಪ್ಯಾಲೆಟ್ ಫೌಂಡೇಶನ್ ಯೂಸ್ ಮಾಡ್ತೀನಿ. ನಾನು ಲಿಕ್ವಿಡ್ ತೋರಿಸ್ಬಿಡ್ತೀನಿ. ನನ್ನ ಹತ್ರ ಇರೋದು ಬಂದು ಲ್ಯಾಕ್ಮಿ ಅವರ ಫೌಂಡೇಶನ್ ಇದೆ. ಇದು ಬಂದು ಶೇಡ್ ಬಂದು 02 ಅಂತ ಹೇಳ್ಬಿಟ್ಟು. ಈ ಫೌಂಡೇಶನ್ ಬಂದು ಇದು ನನ್ನ ಸ್ಕಿನ್ಗೆ ಅಷ್ಟೊಂದೇನು ಸೂಟ್ ಆಗೋಲ್ಲ. ನಾನು ಇದು ಬಂದು ಬ್ಯೂಟಿಷನ್ ಮಾಡಬೇಕಾದ್ರೆ ತೊಗೊಂಡಿದ್ದು. ನನಗಷ್ಟು ಅಂದರೆ ನನ್ನ ಶೇಡ್ ಬಂದು ಸ್ವಲ್ಪ ಡಾರ್ಕ್, ಇದು ಸ್ವಲ್ಪ ಲೈಟು, ಹಾಗಾಗಿ ಇದೇನು ನನಗೆ ಸೆಟ್ ಆಗೋಲ್ಲ. ಸೊ ಆದರೂ ಇಟ್ಕೊಂಡಿದ್ದೀನಿ, ಏನಾದರೂ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನಾದರೂ ಬೇಕಾಗ್ಬೋದು ಅಂತ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಕೆಲವು ಸತಿ ಡಾರ್ಕ್, ನಿಮ್ಮ ಹತ್ರ ಏನಾದರೂ ಡಾರ್ಕಾಗಿ ಏನಾದರೂ ಕನ್ಸಿಲರ್ ಇದ್ದರೆ ಈ ಒಂದು ಫೌಂಡೇಶನ್ ಮತ್ತು ಡಾರ್ಕ್ ಕನ್ಸಿಲರ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಹಚ್ಕೊಳ್ಬೋದು. ಅದು ನಮ್ಮ ಸ್ಕಿನ್ಗೆ ನನಗೆ ಮ್ಯಾಚ್ ಆಗುತ್ತೆ. ಹಾಗಾಗಿ ಈ ಒಂದು ಫೌಂಡೇಶನ್ನು ನನ್ನ ಹತ್ರ ಈ ಒಂದಿದೆ. ಸೊ ನನ್ನ ಇನ್ನೊಂದು ಫೌಂಡೇಶನ್ ಬಂದು ಮೆಬೆಲಿನ್ ನ್ಯೂಯಾರ್ಕ್ ಫಿಟ್ ಮೀ ಫೌಂಡೇಶನ್ನು. ಈ ಒಂದು ಫೌಂಡೇಶನ್ ಅಷ್ಟೇ, ಇದು ತುಂಬ ಆವಾಗ ತೊಗೊಂಡಿದ್ದು. ಇದು ಅಷ್ಟೇ ಶೇಡ್ ಬೇರೆ, ಲೈಟರ್ ಶೇಡ್. ಇದು ಲೈಟರ್ಗಿಂತ ಇನ್ನೊಂದು ಬೇರೆ ಶೇಡು, ಡಾರ್ಕ್ ಶೇಡು ಅಂತಲೇ ಜಸ್ಟ್ ಇನ್ನೊಂದು ಶೇಡು. ಸೊ ಇದೆರಡು ನನ್ನ ಹತ್ರ ಫೌಂಡೇಶನ್ ಇರೋದು. ಸೊ ಇದೇ ಫೌಂಡೇಶನ್ನು ನಾನು ಯಾವಾಗಾದರೂ ಒಂದೊಂದು ಸತಿ ನಾನು ಹೇಳಿದ್ನಲ್ವ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಅಂತ, ಆ ಥರ. ಇನ್ನು ಪ್ಯಾಲೆಟ್ ನಿಮಗೆ ನಾನು ಏನಂತ ಹೇಳ್ತೀನಿ ಅಂದರೆ, ನೀವು ಫೌಂಡೇಶನ್ ತೊಗೊಳ್ಲೇಬೇಕು, ನಾನು ಮೇಕಪ್ ಮಾಡ್ಕೊಳ್ಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಈ ಥರ ಲಿಕ್ವಿಡ್ ಫೌಂಡೇಶನ್ ಬದಲು ಪ್ಯಾಲೆಟ್ ಫೌಂಡೇಶನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಲಿಕ್ವಿಡ್ ಅಂದರೆ ಓಕೆ, ನಾವು ಒಬ್ಬರು ಯೂಸ್ ಮಾಡೋದಕ್ಕೆ ಓಕೆ, ಆದರೆ ನಾವೇನಾದರೂ ಒಂದು ಫಂಕ್ಷನ್ ಏನಾದರೂ ಹೋಗ್ತೀವಿ ಅಂತ ಅಂದಾಗ, ಅಲ್ಲಿ ತೊಗೊಂಡು ಹೋಗಬೇಕು ಅಂದಾಗ, ಯಾರಾದರೂ ಕೇಳಿದಾಗ ನಾವೇನಾದರೂ ಮಾಡಬೇಕು, ಇಲ್ಲ ಏನಾದರೂ ನಿಮಗೆ ಒಂದು ಸಣ್ಣ ಪುಟ್ಟ ಆರ್ಡರ್ಸು, ಇವಾಗ ಏನಾದರೂ ಒಂದು ಸಾಫ್ಟ್ ಸ್ಯಾರಿ ಫಂಕ್ಷನ್ಸ್ ಈ ಥರ ಏನಾದರೂ ಬಂದಾಗ ಪ್ಯಾಲೆಟ್ ನಾವು ಬರೀ ಒಂದು ಲಿಕ್ವಿಡ್ನ ಇಟ್ಕೊಂಡು ಹೋಗೋದಕ್ಕಾಗಲ್ವಲ್ಲ ಫೌಂಡೇಶನ್, ಅಟ್ಲೀಸ್ಟ್ ಈ ಥರ ಪ್ಯಾಲೆಟ್ಸ್ ಇದ್ದರೆ ತುಂಬಾ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ನನ್ನ ಹತ್ರ ಇರೋದು ಈ ಒಂದು ಪ್ಯಾಲೆಟು. ಇದು ಬಂದು ಫೌಂಡೇಶನ್ ಪ್ಯಾಲೆಟು. ಇದು ನನಗೆ ಬ್ಯೂಟಿಷಿಯನ್ ಮಾಡಬೇಕಾದ್ರೆ ಸಜೆಸ್ಟ್ ಮಾಡಿದ್ದು. ಅವರು ನನಗೆ ಫೇಸಸ್ ಕೆನಡಾ ಅವರ ಫೌಂಡೇಶನ್ ಸಜೆಸ್ಟ್ ಮಾಡಿದರು. ಅದು ತುಂಬಾ ಕಾಸ್ಟ್ಲಿ ಇದೆ. ನಿಮ್ಗೆ ಆ ಒಂದು ಪ್ಯಾಲೆಟು 2,000 to 3,000 ಆಗುತ್ತೆ. ಇದು ಬಂದು ನಿಮಗೆ 1,500-2,000 ಒಳಗೆ ಸಿಗುತ್ತೆ ಈ ಪ್ಯಾಲೆಟು. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ. ಅವರು ಇದು ಕೂಡ ಸಜೆಸ್ಟ್ ಮಾಡಿದರು, ಯಾಕಂದರೆ ಪ್ರಾಕ್ಟೀಸ್ಗೋಸ್ಕರ ಅಲ್ವಾ. ಹಾಗಾಗಿ ಸೂಪರ್ ಕಲರ್, ಎಲ್ಲ ಥರ ಫೌಂಡೇಶನ್, ಎಲ್ಲ ಟೋನರ್ಗೂ ಕೂಡ ಮ್ಯಾಚ್ ಆಗುವಂಥ ಫೌಂಡೇಶನ್ಸು ಇದರಲ್ಲಿರುತ್ತೆ. ನೋಡ್ಬೋದು, ಡಾರ್ಕಿಂದ ಹಿಡಿದು ಲೈಟರ್ ಶೇಡು, ಮೀಡಿಯಮ್ ಶೇಡು, ಎಲ್ಲ ಶೇಡು ಕೂಡ ಇರುತ್ತೆ. ನೀವೇನೋ ಮೇಕಪ್ ಕಲಿಬೇಕು ಅಂದರೂ ಕರೆಕ್ಟಾಗಿ ಈ ಒಂದು ಪ್ಯಾಲೆಟ್ ತೊಗೊಂಬಿಡಿ ಸಾಕು. ಎಲ್ಲ ಶೇಡ್ಸ್ವರೆಗೂ ಕೂಡ ನಾವು ಮೇಕಪ್ನ ಮಾಡ್ಬೋದು. ನನ್ನ ಹತ್ರ ಈ ಒಂದು ಪ್ಯಾಲೆಟ್ ಇದೆ. ಸೊ ನಾನು ಡಾರ್ಕರ್ ಶೇಡ್ ಅಂದರೆ ಸೆಕೆಂಡ್ ಡಾರ್ಕ್ ಶೇಡ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ತೀನಿ. ಈ ಡಾರ್ಕ್ ಏನು ಯೂಸ್ ಮಾಡಲ್ಲ. ಈ ಡಾರ್ಕ್ ಯೂಸ್ ಮಾಡಿದ್ರೆ ನಾವು ಮೇಕಪ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಈ ಡಾರ್ಕು ನನ್ನ ಸ್ಕಿನ್ಗೆ ಸೂಟ್ ಆಗುತ್ತೆ. ಹಾಗಾಗಿ ಈ ಒಂದು ಫೌಂಡೇಶನ್ ಪ್ಯಾಲೆಟ್ನ ನಾನು ಯೂಸ್ ತೊಗೊಂಡಿದ್ದೀನಿ. ಅಂದರೆ 1,500 ಏನೋ ಆಗುತ್ತೆ ನಿಮಗೆ. ಆದರೆ ಚೆನ್ನಾಗಿದೆ, ವರ್ತಬಲ್. ಹಾಗೆ ನಿಮಗೆ ಒಂದು 2 to 2 ಇಯರ್ಸ್ವರೆಗೂ ನಿಮಗೆ ಸಿಗುತ್ತೆ. ಇದು ಫೌಂಡೇಶನ್ ಆಯಿತು. ನೆಕ್ಸ್ಟ್ ಬಂದು ನಾನು ಕನ್ಸಿಲರ್ನ ತೋರಿಸ್ತೀನಿ. ಕನ್ಸಿಲರ್ ನನ್ನ ಹತ್ರ ಇರೋದು ಬಂದು ಸ್ವಿಸ್ ಬ್ಯೂಟಿ ಅವರ ಲಿಕ್ವಿಡ್ ಕನ್ಸಿಲರ್. ನನ್ನ ಹತ್ರ ಇರೋದು ಈ ಒಂದೇ ಲಿಕ್ವಿಡ್ ಕನ್ಸಿಲರ್. ನಾನು ಏನಾದರೂ ಮದುವೆ ಅಂತ ಅಂದಾಗ ಮಾತ್ರ ಇದನ್ನ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ನಾರ್ಮಲ್ ಯೂಸ್ ಮಾಡಲ್ಲ. ಸೊ ಇದು ಬಂದು ನಾವು ಕನ್ಸಿಲರ್ ಬಂದು ಒಂದು ಶೇಡ್ ನಮ್ಮಿರೋ ಅಂಥ ಒಂದು ಟೋನರ್ಗಿಂತ ಒಂದು ಶೇಡ್ ಲೈಟರ್ ಶೇಡ್ನ ನಾವು ಯೂಸ್ ಮಾಡಬೇಕು ಕನ್ಸಿಲರು ನಾವು. ಹಾಗೆ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಕನ್ಸಿಲರ್ ಪ್ಯಾಲೆಟು, ಇದು ನಮಗೆ ಯೂಸ್ ಆಗುತ್ತೆ. ಕನ್ಸಿಲರ್ ಪ್ಯಾಲೆಟ್ ಆಗಿ ಯೂಸ್ ಆಗುತ್ತೆ, ಮತ್ತು ಕಲರ್ ಕರೆಕ್ಟರ್ ಕೂಡ ಯೂಸ್ ಆಗುತ್ತೆ. ಹಾಗೆ ಕಾಂಟೋರ್ ಯೂಸ್ ಮಾಡ್ಬೋದು. ಅಂದರೆ ಸೈಡ್ ಕಾಂಟೋರ್ ಮಾಡ್ತಿಲ್ಲ ನಾವು, ಫೋರ್ಹೆಡ್ ಮತ್ತು ಸೈಡು ಎಲ್ಲ, ಅದಕ್ಕೂ ಕೂಡ ನಾವು ಈ ಒಂದು ಪ್ಯಾಲೆಟ್ನ ನಾನು ಬಳಸ್ಕೊಂಡು ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಇದು ಕಲರ್ ಕರೆಕ್ಟರ್ ಕೂಡ ನಮಗೆ ಆರೆಂಜಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇನ್ನು ಮಿಕ್ಕಿ ಶೇಡಲ್ಲಿ ನಮಗೆ ಈ ಥರ ಶೇಡ್ಸ್ಗಳು ಕೊಟ್ಟಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ನಾನು ಈ ಡಾರ್ಕ್ ಒನ್ ನಾನು ಯೂಸ್ ಮಾಡಿದ್ದೀನಿ, ಯಾಕಂದರೆ ಅದು ನನ್ನ ಫೇಸ್ಗೆ ಸೆಟ್ ಆಗುತ್ತೆ. ಹಾಗಾಗಿ ಇದನ್ನು ಮತ್ತು ಕಲರ್ ಕರೆಕ್ಟರ್ ಇದೆರಡು ಜಾಸ್ತಿ ಯೂಸ್ ಮಾಡಿದ್ದೀನಿ. ಇನ್ನು ಬೇರೆದೆಲ್ಲ ನಾನು ಯೂಸ್ ಮಾಡೋದು ಬಂದು ಐ ಮೇಕಪ್ ಏನಾದರೂ ಮಾಡ್ತೀನಿ ಅಂದರೆ ಈ ಒಂದು ಶೇಡ್ನ ತೊಗೊತೀನಿ, ನನಗಿಂತ ಒಂದು ಲೈಟರ್ ಶೇಡ್ನ ತೊಗೊತೀನಿ. ಸೊ ಈ ಪ್ಯಾಲೆಟ್ ಕೂಡ ನೀವೇನಾದರೂ ತೊಗೊಳ್ತೀನಿ ಅನ್ನೋಗಿರಿ ಈ ಒಂದು ಪ್ಯಾಲೆಟ್ ತೊಗೊಳ್ಳಿ, 3 ಕೂಡ ಯೂಸ್ ಆಗುತ್ತೆ. ಬೇರೆ ಬೇರೆ ಪ್ಯಾಲೆಟ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ನಾನು ಸ್ಟಾರ್ಟಿಂಗು
ತೊಗೊಳ್ಬೇಕಾದ್ರೆ ಇದನ್ನು ಅಕ್ಕ ತೊಗೊಂಡಿದ್ರು. ಅಕ್ಕ ತೊಗೊಂಡ್ಮೇಲೆ ಇದನ್ನು ನನಗೆ ಕೊಟ್ಟರು, ಯಾಕಂದರೆ ನಾನು ಮೇಕಪ್ ಕಲಿತಾ ಇರ್ಬೇಕಾದ್ರೆ ಇದನ್ನು ಕೊಟ್ಟರು. ಸೊ ನಾನು ಆವಾಗಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬಂದು ಮ್ಯಾಕ್ ಅವರ ಒಂದು ಕನ್ಸಿಲರ್ ಪ್ಯಾಲೆಟು. ಇದು ನಾನು ಮೇಕಪ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು, ಆದರೆ ಒಂದು ದಿವಸನೂ ಕೂಡ ನಾನು ಯೂಸ್ ಮಾಡಲಿಲ್ಲ. ಸೊ ಹಾಗೆ ಇಟ್ಟಿದ್ದೀನಿ ಇದನ್ನು. ಇದರಲ್ಲಿ ಬಂದು ನಿಮಗೆ ಈ ಥರ ಕಾಣಿಸುತ್ತೆ, ಈ ಥರ ಕೊಟ್ಟಿರ್ತಾರೆ. ಒಂದು ಬ್ರಷ್ ಕೊಟ್ಟಿರ್ತಾರೆ, ಇದರಲ್ಲಿ ನಮಗೆ ಕಲರ್ ಕರೆಕ್ಟರ್, ಕನ್ಸಿಲರ್, ಹಾಗೆ ಇದರಲ್ಲೂ ಕೂಡ ಕಾಂಟೋರ್, ಈ ಮೂರನ್ನು ಕೊಟ್ಟಿರ್ತಾರೆ. ಈ ಸೈಡಲ್ಲಿ ನೋಡ್ಬೋದು, ಇದೆಲ್ಲ ಬಂದು ನಮಗೆ ಕಲರ್ ಕರೆಕ್ಟರು, ಇದೆಲ್ಲ ಕಾಂಟೋರಿಂಗು, ಇದೆಲ್ಲ ಕನ್ಸಿಲರ್ಸು. ಆಮೇಲೆ ಕನ್ಸಿಲರ್ ಆಗಿ ನಾವು ಈ ಡಾರ್ಕ್ ಶೇಡ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಕಾಂಟೋರ್ ಕೂಡ ನಾವು ಈ ಡಾರ್ಕ್ ಶೇಡ್ನ ಯೂಸ್ ಮಾಡ್ಕೊಬೋದು. ಈ ಒಂದು ಕನ್ಸಿಲರ್ ಒಂದು ಚೂರು ಕೂಡ ನಾನು ಯೂಸ್ ಮಾಡಿಲ್ಲ. ಇದು ತುಂಬ ಇಷ್ಟಪಟ್ಟು ತೊಗೊಂಡೆ, ಆದರೆ ಬರಬೇಕಾದ್ರೆ ಏನಾಗೋಗಿತ್ತು ಅಂದರೆ ಡ್ಯಾಮೇಜ್ ಆಗಿಬಿಟ್ಟಿತ್ತು ಇದು. ಆದರೆ ರಿಟರ್ನಿಂಗ್ ಆಪ್ಷನ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ನೋಡ್ಬೋದು, ಈ ಥರ ಕ್ಯಾಪ್ ಇದೆ ಅಲ್ವಾ, ಇದೇ ಒಡೆದೋಗಿ ಬಂದ್ಬಿಟ್ಟಿತ್ತು. ಆದರೆ ಇದು ರಿಟರ್ನ್ ಆಪ್ಷನ್ ಇರಲಿಲ್ಲ, ಬ್ಯಾಡ್ ಲಕ್ಕು. ನಾನು ಇದು ರಿಟರ್ನ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ, ಅದೇನು ಮಾಡೋಕ್ಕಾಗಲ್ಲ. ಓಕೆ, ಯಾವುದಾದ್ರೂ ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ನಾನೇ ಇಟ್ಕೊಂಡೆ. 400 ಒಳಗೇನು ಇರಬೇಕು. ಇದು ನಾನೇನು ಸಜೆಸ್ಟ್ ಮಾಡಲ್ಲ, ನಿಮಗೆ ಬೇಕು ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ಖಂಡಿತವಾಗ್ಲೂ ಬೇಡ ಇದು. ಯಾಕಂದರೆ ನಾನು ಆವಾಗ ಇದು 3 ಕೂಡ ಇದೆಯಲ್ವಾ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ, ಆದರೆ ಅವರು ಡ್ಯಾಮೇಜ್ ಪ್ರಾಡಕ್ಟ್ನ ಕಳಿಸಿದ್ರು. ಹಾಗಾಗಿ ಸೊ ಇದನ್ನೇನು ನೀವು ತೊಗೊಳ್ಳೋದಕ್ಕೆ ಹೋಗ್ಬಿಡಿ. ನಿಮಗೆ ಬೇಕು ಅಂದರೆ ನಾನು ತೋರಿಸಿದ್ನಲ್ವ ಸ್ವಿಸ್ ಬ್ಯೂಟಿ ಅವ್ರದ್ದು, ಇದನ್ನು ನೀವು ತೊಗೊಳ್ಳಿ. ಇದು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಇದು ಕಲರ್ ಬೇರೆ ಬೇರೆ ಶೇಡ್ಸಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ಇದನ್ನು ಬೇಕಾದ್ರೆ ನೀವು ತೊಗೊಳ್ಬೋದು. ಅಂದರೆ ಅದು ದುಡ್ಡು ಕೊಟ್ಟಿದ್ದಕ್ಕೂ ಕೂಡ ನಮಗೆ ಲಾಸ್ ಏನಾಗಲ್ಲ. ಆದರೆ ಈ ಥರ ಬಂದುಬಿಟ್ರೆ ನಮಗೆ ತುಂಬಾ ಲಾಸ್ ಆಗುತ್ತೆ ಅಲ್ವಾ. ಹಾಗಾಗಿ ಅದರಲ್ಲೂ ಆನ್ಲೈನಲ್ಲಿ ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂದರೆ 100 ಸತಿ ಯೋಚನೆ ಮಾಡಿ, ರಿಟರ್ನಿಂಗ್ ಇದೆಯಾ, ಈ ಥರದ್ದು ಏನಾದರೂ ಇದೆಯಾ ಅಂತ 100 ಸತಿ ಯೋಚನೆ ಮಾಡಿ ತೊಗೊಳ್ಳಿ. ಐ ಶ್ಯಾಡೋ ಪ್ಯಾಲೆಟ್ಟು. ಐ ಶ್ಯಾಡೋ ಪ್ಯಾಲೆಟ್ಸ್ ಅಂತೂ ನನ್ನ ಹತ್ರ ಒಂದು 3-4 ಇದೆ ಅಂತ ಅನಿಸುತ್ತೆ. ಒಂದು 4 ಇದೆ, ಅದನ್ನು ತೋರಿಸ್ತೀನಿ. ಮೊದಲನೇದು ಬಂದು ಈ ಚಿಕ್ಕ ಪ್ಯಾಲೆಟು. ಇದು ಬಂದು ಸ್ವಿಸ್ ಬ್ಯೂಟಿ ಅವರ ಐ ಶ್ಯಾಡೋ ಪ್ಯಾಲೆಟು. ಇದರಲ್ಲಿ 9 ಶೇಡ್ಸಲ್ಲಿ ಕೊಟ್ಟಿರ್ತಾರೆ. ಡಾರ್ಕ್, ಹಾಗೆ ಪಿಂಕ್ ಮತ್ತು ಪರ್ಪಲ್ ಈ ಥರ ಕಲರು, ಮತ್ತು ಬ್ಲ್ಯಾಕ್, ಗ್ರೀನ್ ಈ ಥರ ಕಲರಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ನೀವು ಪ್ಯಾಕೆಟ್ ಫ್ರೆಂಡ್ಲಿ. ಇದು ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನೀವೇನಾದರೂ ಮದುವೆಗೆ ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಆಗುವಂಥ ಕಲರ್ಸ್ ಏನಾದರೂ ಇದರಲ್ಲಿದ್ದರೆ ನೀವು ಇದೊಂದನ್ನೇ ತೊಗೊಂಡು ಹೋಗ್ಬೋದು, ಆರಾಮಾಗಿ ಮಾಡ್ಕೊಳ್ಬೋದು. ಯಾಕಂದರೆ ಬೇಸಿಕ್ ನಾವು ಮಾಡೋದು ನಮ್ಮ ಐ ಕಲರ್ ಏನಿದೆ ಬ್ರೌನ್, ಅದೇ ಕಲರ್ ನಾವು ಮಾಡೋದು. ಅದಾದಮೇಲೆ ಈ ಶೇಡ್ಸ್ನ ಯೂಸ್ ಮಾಡ್ತೀವಿ. ಇದೊಂದು ಪ್ಯಾಲೆಟ್ ನಿಮಗೇನಾದರೂ ಪಾಕೆಟ್ ಫ್ರೆಂಡ್ಲಿಯಾಗಿ ಏನಾದರೂ ಬೇಕು ಅಂದರೆ ಈ ಪ್ರಾಡಕ್ಟ್ನ ನೀವು ತೊಗೊಳ್ಬೋದು. ನೆಕ್ಸ್ಟ್ ಬಂದು ನೀವು ಪ್ರೊಫೆಷ್ನಲ್ ಆಗಿ ಕಲಿತೀನಿ ಅಂತ ಆಗಿದ್ದರೆ ಎಲ್ಲರೂ ಇದೊಂದನ್ನೇ, ಈ ಒಂದು ಪ್ಯಾಲೆಟ್ನ ಸಜೆಸ್ಟ್ ಮಾಡ್ತಾರೆ. ನಾನು ಬ್ಯೂಟಿಷನಲ್ಲಿ ನನಗೆ ಸಜೆಸ್ಟ್ ಮಾಡಿದಂಥ ಪ್ಯಾಲೆಟ್ ಇದು. ಸೊ ನಾವು ಯಾವುದೇ ಒಂದು ಮೇಕಪ್ನ ಕಲಿತೀವಿ ಐ ಶ್ಯಾಡೋ ಅಂದರೆ ಈ ಒಂದು ಪ್ಯಾಲೆಟ್ನ ಯೂಸ್ ಹೇಳ್ತಾರೆ ನಮಗೆ. ಎಲ್ಲೇ ಬ್ಯೂಟಿಷಿಯನ್ ಏನೇ ಹೋದರೂ ಇದೊಂದು ಪ್ಯಾಲೆಟು ನನಗೆ ಹೇಳಿದ್ದು ಇದೇ ಪ್ಯಾಲೆಟು, ಗಾರ್ಜಿಯಸ್ ಮೀ ಐ ಶ್ಯಾಡೋ ಪ್ಯಾಲೆಟ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಏನಪ್ಪ ಅಂದರೆ ಎಲ್ಲ ಕಲರ್ಸು ಕೊಟ್ಟಿರ್ತಾರೆ. ಹಾಗೆ ಶಿಮ್ಮರಿ ಅಂತ ಹೇಳ್ತೀವಲ್ಲ ನಾವು, ಒಂಥರ ಗೋಲ್ಡ್ ಥರ ಶಿಮ್ಮರಿ ಥರ ಬರುತ್ತಲ್ವ, ಅದು ಕೂಡ ಇದರಲ್ಲೇ ಇರುತ್ತೆ. ನೋಡ್ಬೋದು, ಇಷ್ಟು ಕಲರ್ಸ್ ಇರುತ್ತೆ ಇದರಲ್ಲಿ, ತುಂಬ ವೇರಿಯಸ್ ಕಲರ್ಸ್ ಇರುತ್ತೆ. ಹಾಗೆ ಇದರಲ್ಲಿ ಇನ್ನೊಂದೇನಪ್ಪ ಅಡ್ವಾಂಟೇಜ್ ಅಂದರೆ ಇದರಲ್ಲಿ ನಾವು ಐಬ್ರೋ ಫಿಲ್ಲಿಂಗ್ ಕೂಡ ಮಾಡ್ಕೊಳ್ಬೋದು. ಐಬ್ರೋ ಫಿಲ್ಲಿಂಗ್ ಇದೊಂದೇ ಪ್ಯಾಲೆಟಲ್ಲಿ ನಾವು ಮುಗಿಸ್ಕೊಳ್ಬೋದು. ಯಾಕಂದರೆ ಇದರಲ್ಲಿ ನಮಗೆ ಡಾರ್ಕ್ ಶೇಡ್ಸಲ್ಲೂ ಕೂಡ ಕೊಟ್ಟಿದ್ದಾರೆ, ಇಲ್ಲೊಂದು ಹಾಗೆ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೇನೋ ಬ್ರೌನ್ ಕಲರ್ ಏನಾದರೂ ಹೈ ಫಿಲ್ಲಿಂಗ್ ಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ಮಾಡ್ಕೊಳ್ಬೋದು. ಹಾಗೆ ಐ ಮೇಕಪ್ ಕೂಡ ಮಾಡ್ಬೋದು. ನಮಗೆ 2 in 1 ಆಗಿ ಇದನ್ನು ಯೂಸ್ ಮಾಡ್ಬೋದು ಈ ಪ್ಯಾಲೆಟು. ಈ ಪ್ಯಾಲೆಟ್ ನಾನು ತೊಗೊಂಡಾಗ ಬಂದು 1500 ರೂಪಾಯಿನೋ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ 1000 ಮೇಲೆ ನಿಮ್ಗೆ ಇನ್ನೂ ಚೆನ್ನಾಗಿರೋ ಬ್ರ್ಯಾಂಡೆಡ್ ಇದೇ ಒಂದು ಅಂದರೆ ಇದೇ ಕ್ವಾಲಿಟಿ ಬರೋಲ್ಲ, ಬೇರೆ ಥರ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ, ಆದರೆ ಇದೇ ಬ್ರ್ಯಾಂಡ್ ನೇಮು ಅಲ್ಲಿ ಬರುತ್ತೆ. ಆದರೆ ಅದು ಸ್ವಲ್ಪ 2000-3000 ರೇಂಜ್ಗಾಗುತ್ತೆ. ನಾನು ಕಲಿಬೇಕಾದ್ರೆ 1500 ಕೊಟ್ಬಿಟ್ಟು ತೊಗೊಂಡಿದ್ದೆ. ಸೊ ಇದರಲ್ಲಿ ಒಂದು 3-4 ಮಾತ್ರ ಯೂಸ್ ಮಾಡಿದ್ದೀನಿ, ಇನ್ಯಾವುದು ಯೂಸ್ ಮಾಡೇ ಇಲ್ಲ ನಾನು. ಹಾಗೆ ನಿಮಗಿಲ್ಲಿ ಕೆಲವೊಂದಿಷ್ಟು ಶಿಮ್ಮರೀಸ್ ಕೊಟ್ಟಿದ್ದಾರೆ, ಈ ಲೈನಲ್ಲಿ ಇರೋದೆಲ್ಲ ಶಿಮ್ಮರೀಸು. ನೀವು ಬೇಕಾದರೆ ಇದೆಲ್ಲ ಪ್ಲೇನ್ ಕಲರ್ಸ್ ಅಲ್ವಾ, ಹಾಗಾಗಿ ನೀವು ಇದನ್ನು ತೊಗೊಳ್ಬೋದು. ಕೆಲವೊಂದಿಷ್ಟು ಶಿಮ್ಮರಿಗಳು, ಬೇಸಿಕ್ ಶಿಮ್ಮರಿಗಳು ಇದರಲ್ಲಿದೆ. ಈ ಪ್ಯಾಲೆಟ್ನ ನೀವು ತೊಗೊಂಡಂಗಿದ್ರೆ ತೊಗೊಳ್ಬೋದು. ಐ ಮೇಕಪ್ಗೆ ನೀವು ಡೈಲಿ ಏನಾದರೂ ಮಾಡ್ಕೊತೀನಿ, ಈಚೆ ಹೋಗಬೇಕು, ಇಲ್ಲ ಮದುವೆಗಳಿಗೆ ಸಿಂಪಲಾಗಿ ಸ್ಯಾರಿ ಫಂಕ್ಷನ್ಸ್ಗೆ ಏನಾದರೂ ಮಾಡ್ತೀನಿ ಅಂದರೆ ಈ ಪ್ಯಾಲೆಟ್ ಓಕೆ. ನೆಕ್ಸ್ಟ್ ಇನ್ನೆರಡು ಬಂದು ಇದರಲ್ಲಿ ಬಂದು ನಾನು ಮೇಯ್ನಾಗಿ ಇದನ್ನು ತೊಗೊಂಡಿದ್ದು ಬಂದು ಗ್ಲಿಟರ್ಗೋಸ್ಕರ. ಆವಾಗ ಸಪ್ರೇಟಾಗಿ ಗ್ಲಿಟರ್ ಎಲ್ಲ ತೊಗೊಳೋಕ್ಕಿಂತ ಹಾಗೆ ನನಗೆ ನ್ಯೂಡ್ ಕಲರ್ಸ್
ನ್ಯೂಡ್ ಕಲರ್ಸ್ ಮೇಕಪ್ ಹೇಳೋದು ಹೇಳ್ಕೊಡ್ತಾಯಿದ್ರು. ಸೊ ಆವಾಗ ನಾನಿದು ಈ ಒಂದು ಪ್ಯಾಲೆಟ್ನ ತೊಗೊಂಡಿದ್ದೆ. ಇದು ಬಂದು ನನಗೆ 2 ಒಟ್ಟಿಗೆ ಬಂದಿದ್ದು ಅಂತ ಅನಿಸುತ್ತೆ, ಇಲ್ಲ ಬೇರೆ ಬೇರೆ ಬಂದಿದ್ದು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ತೊಗೊಂಡಿದ್ದೆ. ಈ ಥರ ಬರುತ್ತೆ. ಇದರಲ್ಲಿ ನೋಡ್ಬೋದು, ಇದರಲ್ಲೆಲ್ಲ ನ್ಯೂಡ್ ಕಲರ್ಸ್ ಇದೆ. ಹಾಗೆ ಗ್ಲಿಟರ್ಗಳು ಕೊಟ್ಟಿರ್ತಾರೆ, ರೆಡ್ಡು, ಗೋಲ್ಡು, ಹಾಗೆ ಒಂಥರ ಶಿಮರಿ, ಒಂಥರ ನನ್ನ ಸ್ಕಿನ್ ಬಟ್ಟೆ ಕಲರ್ ಇದೆಯಲ್ಲ ಆ ಕಲರು, ಪರ್ಪಲ್ಲು, ಲೈಟ್ ಪರ್ಪಲ್ಲು, ಈ ಥರ ನಮಗೆ ಗ್ಲಿಟರ್ಗಳನ್ನ ಕೊಟ್ಟಿರ್ತಾರೆ. ಹಾಗೆ ಲೈಟರ್ ನ್ಯೂಡ್ ಕಲರ್ಸ್ಗಳನ್ನ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ನೀವೇನಾದರೂ ನ್ಯೂಡ್ ಐ ಶ್ಯಾಡೋ ಮಾಡಬೇಕಂದ್ರೆ ಈ ಒಂದು ಪ್ಯಾಲೆಟಲ್ಲೇ ಮುಗ್ದೋಗ್ಬಿಡುತ್ತೆ. ಸೊ ಇದು ಅಷ್ಟೇ, ನಿಮಗಿದು 200-300 ಒಳಗೆ ಸಿಗುತ್ತೆ ಈ ಒಂದು ಪ್ಯಾಲೆಟು. ನೆಕ್ಸ್ಟ್ ಪ್ಯಾಲೆಟ್ ಬಂದು ಇದು. ಇದರಲ್ಲೂ ಅಷ್ಟೇ, ಇದರಲ್ಲಿ ನಿಮಗೆ ಗ್ಲಿಟರ್ಗಿಂತ ಶೇಡ್ಸ್ಗಳು ಸಿಗುತ್ತೆ, ಲೈಟರ್ ಶೇಡ್ಸ್ ಸಿಗುತ್ತೆ ನಿಮಗೆ, ಮತ್ತು ಶಿಮರಿಗಳು ಸಿಗುತ್ತೆ ನಿಮಗೆ. ನೋಡ್ತಾ ಇರ್ಬೋದು, ಚೆನ್ನಾಗಿದ್ದಾವೆ. ಇದರಲ್ಲೂ ಕಲರ್ಸ್ಗಳು ನಿಮಗೆ ಸಿಗುತ್ತೆ. ನೀವು ಬೇಕಾದರೆ ಏನಾದರೂ ಟ್ರೈ ಮಾಡ್ತೀನಿ ಅಂದರೆ ತೊಗೊಳ್ಳಿ. ಆದರೆ ನನ್ನ ಪ್ರಕಾರ ನಿಮಗೆ ಇಷ್ಟೊಂದು ಐ ಶ್ಯಾಡೋ ಪ್ಯಾಲೆಟ್ಸ್ಗಳನ್ನ ತೊಗೊಳ್ಬೇಡಿ. ಹೇಳಿದೆ ಅಲ್ವಾ, ಇದು ಒಂದು ಪ್ಯಾಲೆಟ್ನ ತೊಗೊಳ್ಳಿ ನೀವು ತೊಗೊಳ್ಳೋ ಹಾಗಿದ್ದರೆ. ಇದೊಂದು ಮತ್ತು ನಾನು ತೋರಿಸಿದ್ನಲ್ವ ಚಿಕ್ಕದು ಪಾಕೆಟ್ ಫ್ರೆಂಡ್ಲಿದು, ಇದೆರಡು ತೊಗೊಳ್ಳಿ ಸಾಕು. ಅದು ಬಿಟ್ಟರೆ ಜಾಸ್ತಿ ಐ ಶ್ಯಾಡೋ ಪ್ಯಾಲೆಟ್ಗೆ ನೀವು ಬಂಡವಾಳ ಹಾಕೋಕ್ಕೆ ಹೋಗ್ಬಿಡಿ, ಸುಮ್ಮನೆ ವೇಸ್ಟು. ಹಾಗೆ ಅದೇನೆಂದರೆ ನೀವು ಡೈಲಿ ನಿಮ್ಗೆ ಆರ್ಡರ್ಸ್ಗಳು ಸಿಗ್ತಾ ಇದೆ, ನೀವು ಮಾಡ್ಬೋದು ಅನ್ನಂಗಿದ್ರೆ ಎಷ್ಟು ಪ್ಯಾಲೆಟ್ ಬೇಕಾದ್ರೆ ಯೂಸ್ ಮಾಡ್ಬೋದು. ನೀವು ಆಗೋದೇ ಇಲ್ಲ, ಸೊ ಸಿಗೋದೇ ಇಲ್ಲ ಅಂದಾಗ ಸುಮ್ಮನೆ ತೊಗೊಂಡು ವೇಸ್ಟ್ ಆಗುತ್ತೆ. ಹಾಗಾಗಿ ಯೋಚನೆ ಮಾಡಿ ಐ ಶ್ಯಾಡೋ ಪ್ಯಾಲೆಟ್ಸ್ಗಳನ್ನ ತೊಗೊಂಡು. ಸೊ ನೆಕ್ಸ್ಟ್ ಬಂದು ಹೈಲೈಟರ್ ಹಾಗೆ ಬ್ಲಷಸ್ ಪ್ಯಾಲೆಟ್ನ ತೋರಿಸ್ತೀನಿ. ನನ್ನ ಹತ್ರ 2 ಇದ್ದಾವೆ. ಮೊದಲನೇದು ಬಂದು ಸ್ವಿಸ್ ಬ್ಯೂಟಿ ಅವರ ಪ್ರೋ ಬ್ಲಷ್ ಆ್ಯಂಡ್ ಹೈಲೈಟರ್ ಅಂತ ಹೇಳ್ಬಿಟ್ಟಿದ್ದು ಸ್ವಿಸ್ ಬ್ಯೂಟಿ ಅವರ ಕಂಪ್ನಿದು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ನನಗೇನು ಇಷ್ಟ ಆಯಿತು ಅಂದರೆ ಕಲರ್ಸ್ ಸಕ್ಕತ್ತಾಗಿದೆ ಮಾತ್ರ. ಕಲರ್ಸ್ಗಳು ನಿಮಗೆ ಲೈಟು, ಡಾರ್ಕು, ಹಾಗೆ ಲೈಟರು, ಆಮೇಲೆ 2 ನಿಮಗೆ ಹೈಲೈಟರ್ ಕೊಟ್ಟಿರ್ತಾರೆ. ಒಂದು ಸ್ವಲ್ಪ ಗೋಲ್ಡ್, ಇದು ಬಂದು ಒಂಥರ ಸಿಲ್ವರ್ ಥರ ಕೊಟ್ಟಿದ್ದಾರೆ. ಹಾಗೆ ಇದು 6 ಶೇಡ್ಸ್ ಬಂದು ನಿಮಗೆ ಬ್ಲಷ್ ಪ್ಯಾಲೆಟ್ಸ್. ಇದು ತುಂಬಾ ಚೆನ್ನಾಗಿದೆ. ಇದು ಅಲ್ಲಿ ಮಿರರ್ ಕೊಟ್ಟಿದ್ದಾರೆ ಅಲ್ವಾ, ನಾವೆಲ್ಲಾದರೂ ಹೋಗಬೇಕಂದ್ರೆ ಈ ಒಂದು ಮಿರರ್ ಇಟ್ಕೊಂಡು ಕೂಡ ನಾವು ಮೇಕಪ್ನ ಮಾಡ್ಕೊಬೋದು ಆರಾಮಾಗಿ. ಎಕ್ಸ್ಟ್ರಾ ಏನು ತೊಗೊಂಡು ಹೋಗೋ ಅವಶ್ಯಕತೆ ಇರಲ್ಲ. ಇದು ನನಗೆ 300 ಒಳಗೇನೋ ಬಿತ್ತು ಅಂತ ಅನಿಸುತ್ತೆ. ಸೊ ಇದು ಕೂಡ 2 ವರ್ಷ ನನಗೆ ಇದೆ, ಯೂಸ್ ಮಾಡೋಕ್ಕಾಗಿಲ್ಲ. ಯೂಸ್ ಮಾಡ್ತೀನಿ, ಅದು ತುಂಬ ಕಮ್ಮಿ ಅಲ್ವಾ ಹೈಲೈಟರ್ ಬ್ರಷಸ್ ಎಲ್ಲ ಯೂಸ್ ಮಾಡೋದು. ಹಾಗಾಗಿ ಸೊ ಈ ಪ್ಯಾಲೆಟ್ನ ನಾನು ಸಜೆಸ್ಟ್ ಮಾಡ್ತೀನಿ, ನೀವು ಬೇಕಾದ್ರೆ ತೊಗೊಬೋದು. ನನ್ನ ಹತ್ರ ಇರೋದು ಇದೊಂದು. ಆ ನಂತರ ಇನ್ನೊಂದು ಪಾಕೆಟ್ ಫ್ರೆಂಡ್ಲಿ ಆಗಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದೆ. ಇದು 4 ಶೇಡು ಹೈಲೈಟರ್ ಸಿಗುತ್ತೆ. ನೀವು ಇದನ್ನು ಐಗೆ ಮತ್ತು ಸೈಡಲ್ಲಿ, ಮತ್ತು ಇದನ್ನು ನೀವು ಹೈ ಗ್ಲಿಟರ್ ಅಂದರೆ ಹೈ ಶಿಮ್ಮರಿಯಾಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಈ ಒಂದು ಚೆನ್ನಾಗಿದೆ. ಇದು ಕೂಡ ಇದೆಲ್ಲ ಲೈಟರ್ ಶೇಡ್ಸು, ಆರಾಮಾಗಿ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಪಾಕೆಟ್ ಫ್ರೆಂಡ್ಲಿ ಕೂಡ. ಹಾಗಾಗಿ ನೆಕ್ಸ್ಟ್ ಬಂದು ಪೌಡರು, ಲೂಸ್ ಪೌಡರ್ ಅಂತ ಹೇಳ್ತೀವಲ್ವ ಅದು. ನನ್ನ ಹತ್ರ ಬಂದು ಫಿಟ್ಮಿ ಅವರ ಕಾಂಪ್ಯಾಕ್ಟ್ ಪೌಡರ್ ಇದ್ದರೆ, ಆದರೆ ನನಗದು ಸೆಟ್ ಆಗೋಲ್ಲ. ಯಾವಾಗಾದರೂ ಏನೋ ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ. ಇದು ನನ್ನ ಸ್ಕಿನ್ಗೆ ಸೆಟ್ ಆಗೋಲ್ಲ ಅಷ್ಟೊಂದು. ಸೊ ಹಾಗಾಗಿ ಸ್ವಲ್ಪ ಲೈಟರ್ ಮಾತ್ರ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿದರೆ ಈ ಲೂಸ್ ಪೌಡರ್ನ ಯೂಸ್ ಮಾಡ್ತೀನಿ. ಇದು ಬಂದು ಬನಾನಾ ಪೌಡರು, ಬನಾನಾ ಲೂಸ್ ಪೌಡರ್ ಅಂತ ಹೇಳ್ಬಿಟ್ಟು ಆಯಿಲ್ ಕಂಟ್ರೋಲ್ ಆಗುತ್ತೆ, ಮತ್ತು ಸ್ಕಿನ್ ಫೇಸ್ ಲೂಸ್ ಪೌಡರ್. ಇದು ಆಯಿಲ್ಗೆ ತುಂಬಾ, ನಾವು ಫೌಂಡೇಶನ್ ಯೂಸ್ ಮಾಡಿದಾಗ ಫಿಟ್ ಮಾಡ್ತೀವಲ್ಲ ಲೂಸ್ ಪೌಡರ್, ಇದು ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ ಬನಾನಾ ಪೌಡರು. ಇದು ನಾನು ಬ್ರೈಡಲ್ ಮೇಕಪ್ಗೆ ಅಂತಲೇ ಹೇಳ್ಬಿಟ್ಟು ತೊಗೊಂಡಿದ್ದು. ಈ ಥರ ಒಂದು ಅವರೇ ಕೊಟ್ಟಿರ್ತಾರೆ ಸ್ಪಾಂಜು, ಒಳಗೆ ಪೌಡರ್ ಇರುತ್ತೆ. ಇದು ಒಂದೇ ನನಗೆ 300 ಏನೋ ಬಿದ್ದಿತ್ತು, ಇದು ಒಂದು ಪೌಡರ್ಗೆ. ತುಂಬ ಜಾಸ್ತಿ ಅಂತ ಅನ್ನಿಸ್ತಲ್ವ ಆವಾಗ. ಸೊ ನೀವೇನೋ ತೊಗೊಳ್ಳೋಂಗಿದ್ರೆ ಇದೊಂದು ತೊಗೊಳ್ಬೋದು. ತುಂಬ ಲೂಸ್ ಪೌಡರ್ಸ್ಗಳು ಸಿಗುತ್ತೆ ನಿಮಗೆ, ಅದನ್ನು ಬಳಸ್ಕೊಬೋದು. ನನ್ನ ಹತ್ರ ಇರೋದು ಅದೊಂದೇ. ಸೊ ಅದಾದಮೇಲೆ ಮೇಕಪ್ ಫಿಕ್ಸರ್ ಬಂದು ನನ್ನ ಹತ್ರ ಇರೋದು ಮೇಕಪ್ ಫಿಕ್ಸರ್ ನ್ಯಾಚುರಲ್ ಸ್ವಿಸ್ ಬ್ಯೂಟಿ ಅವರ ಮೇಕಪ್ ಫಿಕ್ಸರ್. ಇದನ್ನು ಆಲ್ಮೋಸ್ಟು ಸ್ವಲ್ಪ ಇದೆ ಅಷ್ಟೇ. ಇದನ್ನು ಆಲ್ಮೋಸ್ಟ್ ಯೂಸ್ ಮಾಡಿದ್ದೀನಿ. ಸ್ವಿಸ್ ಬ್ಯೂಟಿ ಅವರ ಮೇಕಪ್ ಫಿಕ್ಸರ್ ಇದೊಂದನ್ನು ಯೂಸ್ ಮಾಡ್ತೀನಿ. ಅದಾದಮೇಲೆ ನನಗೆ ಕೇಳಿದ್ರು ಒಬ್ಬರು ಐ ಲೈನರ್ ಮತ್ತು ಐ ಪೌಡರ್, ಅಂದರೆ ಐಬ್ರೋ ಫಿಲ್ಲಿಂಗ್ ಪೌಡರು ಹೆಂಗೆ, ಯಾವುದನ್ನು ಪ್ರಾಡಕ್ಟ್ ಬಳಸ್ತೀರಾ ಅಂತ. ನಾನು ಬಂದು ಇದನ್ನು ಬಳಸ್ತೀನಿ. ಆ್ಯಡ್ಸ್ ಅವರ ಐಬ್ರೋ ಪೌಡರ್ ಹಾಗೆ ಐಬ್ರೋ ಜೆಲ್ ಅಂತ ಹೇಳ್ಬಿಟ್ಟು, ಇದು ಲಾಂಗ್ ಲಾಸ್ಟಿಂಗ್ ಮತ್ತು ವಾಟರ್ ಪ್ರೂಫ್ ಅಂತ ಹೇಳ್ಬಿಟ್ಟು ಈ ಒಂದನ್ನು ತೊಗೊಂಡಿದ್ದೆ ನಾನು. ಇದು 200 ಏನೋ ಬಿದ್ದಿತ್ತು ನನಗೆ. ಇದರಲ್ಲಿ ನಿಮಗೆ ಬ್ಲ್ಯಾಕ್ ಹಾಗೆ ಬ್ರೌನ್ ಶೇಡ್ಸಲ್ಲಿ ಕೊಟ್ಟಿರ್ತಾರೆ. ಈ ಥರ ಬರುತ್ತೆ ಒಳಗಡೆ. ಇದು ನಾನು 2 ಮೇಕಪ್ ಮಾಡಿದ್ನಲ್ವ ಅದರಲ್ಲಿ ತೋರಿಸಿದ್ದೆ.
ಒಂದು ಬ್ರಷ್ ಕೊಟ್ಟಿರ್ತಾರೆ, ಹಾಗೆ ಈ 2 ಶೇಡ್ಸಲ್ಲಿ ಕೊಟ್ಟಿರ್ತಾರೆ. ಈ ಕೆಳಗಡೆ ಬಂದು ಜೆಲ್ಲು ನಾವು ಐಲೈನರಾಗಿ ಯೂಸ್ ಮಾಡ್ಬೋದು, ಮೇಲ್ಗಡೆ ಬಂದು ಪೌಡರು ಐಬ್ರೋ ಫಿಲ್ಲಿಂಗೋಸ್ಕರ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಐಬ್ರೋ ಫಿಲ್ಲಿಂಗ್ ನಾವೇನು ಮಾಡ್ತೀವಲ್ಲ ನಿಜವಾಗ ಅದು 24 ಅವರ್ಸ್ ಇರುತ್ತೆ. ಆದರೆ ಈ ಥರ ಬೇಸಿಗೆಗಾಲದಲ್ಲಿ ಮಾಡಿಬಿಟ್ರೆ ಅದರ ಸ್ವೆಟ್ಟಾಗಿ ನಾವು ಹಿಂಗೆ ಅಂದ್ಕೊಂಡೆ ಅದು ಹೊಟ್ಟೋಗ್ಬಿಡುತ್ತೆ. ನೀವೇನೋ ತೊಗೊಳ್ಳಂಗಿದ್ರೆ ಇನ್ನೂ ಒಂದು 2-3 ನೋಡಿ. ನನಗೆ ಅವತ್ತು ನಾನು ತೊಗೊಂಡಿದ್ದು ಬಂದು 2 ಇರಬೇಕು, ಅಂದರೆ ಐಲೈನರಾಗೂ ಕೂಡ ಇರಬೇಕು, ಐ ಪೌಡರಾಗೂ ಇರಬೇಕು ಅಂತ ಹೇಳ್ಬಿಟ್ಟು ಇದನ್ನು ನಾನು ತೊಗೊಂಡಿದ್ದು. ಅಂದರೆ ಒಂದಕ್ಕೆ ಏನಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೆ ಅಷ್ಟೇ. ನಿಮ್ಗೇನಾದರೂ ಇವಾಗೆಲ್ಲ ಸಪ್ರೇಟಾಗಿ ಸಿಗುತ್ತಲ್ವ, ಹಾಗಾಗಿ ಆರಾಮಾಗಿ ನೀವು ತೊಗೊಳ್ಬೋದು. ನೆಕ್ಸ್ಟ್ ಬಂದು ಮಸ್ಕಾರ ನಾನು ಆಲ್ಮೋಸ್ಟ್ ಡೈಲಿ ಯೂಸಸ್ ಎಲ್ಲ ಇದನ್ನೇ ಮಾಡೋದು. ಸ್ವಿಸ್ ಬ್ಯೂಟಿಯವರ ಮಸ್ಕಾರ ನನ್ನ ಹತ್ರ ಇರೋದು ಇದೊಂದೇ. ಇದು ಬಂದು 24 ಅವರ್ಸ್ ಲಾಂಗ್ ಲಾಸ್ಟಿಕ್ ಇರುತ್ತೆ. ನೀರು ಹಾಕಿ ನೀವೇ ಉಜ್ಜಬೇಕು, ಆ ಥರ ಇದೆ ಈ ಒಂದು. ನಾನು ತುಂಬ ಸತಿ ಹೇಳಿದ್ದೀನಿ, ನಾನು ತುಂಬ ಸತಿ ಯೂಸ್ ಮಾಡಿದ್ದೀನಿ. ಬೆಳಗ್ಗೆ ಹಾಕೊಂಡ್ರೆ ನಿಮ್ಗೆ ನೈಟ್ ಗಂಟ ಅದು ಹಾಗೇ ಇರುತ್ತೆ, ಒಂದು ಚೂರು ಏನೂ ಆಗಿರಲ್ಲ. ಇದು ನೀವೇ ವಾಶ್ ಮಾಡಬೇಕು, ಆ ಥರ ಇದೆ. ತುಂಬ ಚೆನ್ನಾಗಿದೆ. ಸೊ ಇದು ಇನ್ನೊಂದು ಚೂರು ಇದೆ ಅಷ್ಟೇ, ಇದು ಕೂಡ ತರಿಸ್ಬೇಕು. ಸೊ ಇದೊಂದು ಯೂಸ್ ಮಾಡಿದ್ದೀನಿ. ಹಾಗೆ ಲಿಪ್ಸ್ಟಿಕ್ಸ್ ಬಂದು ನನ್ನ ಹತ್ರ ತುಂಬ ಕಮ್ಮಿ ಶೇಡ್ಸಲ್ಲಿ ಲಿಪ್ಸ್ಟಿಕ್ ಇರೋದು, ಯಾಕಂದರೆ ನಾನು ಅಷ್ಟೊಂದು ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಮಾಡಿಲ್ಲ, ಯಾಕಂದರೆ ಎಲ್ಲೂ ಹೋಗಲ್ಲ ಅದೊಂದು. ಆ್ಯಂಡ್ ನಾವೆಲ್ಲಾದರೂ ಹೋಗ್ಬೇಕಂದ್ರೆ ಒಂದು ಲಿಪ್ಸ್ಟಿಕ್ ಸಾಕಾಗುತ್ತೆ, ಏನಕ್ಕೆ ಜಾಸ್ತಿ ಅಂತ. ಇದೆಲ್ಲ ನಾನು ಆಲ್ಮೋಸ್ಟ್ ಈಚೆಗಡೆ ತೊಗೊಂಡಿದ್ದಂಥ ಲಿಪ್ಸ್ಟಿಕ್. ಇದು ರೆಡ್, ಪಿಂಕು ಮತ್ತು ಡಾರ್ಕ್ ಪಿಂಕ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಮಾಮೂಲಿ ನಿಮಗೆ ಶಾಪ್ಸಲ್ಲಿ ಸಿಗುತ್ತಲ್ಲ ಆ ಥರ ಲಿಪ್ಸ್ಟಿಕ್. ಇದೆಲ್ಲ ಬಂದು 150 ರುಪೀಸ್ ಏನೋ ಅಂತ ಅನಿಸುತ್ತೆ. ಇದಕ್ಕೇನು ಕಂಪ್ನಿ ಇದೇನಿಲ್ಲ. ಇದು ಬಂದು ಅವಾಗ ನಾನು ತೊಗೊಂಡಿದ್ದು ಇದು ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್. ಇದು ಲಿಕ್ವಿಡಲ್ಲಿ ಬರುತ್ತೆ. ಇದು ಬಂದು ಯಾವ ಶೇಡ್ಸ್ ಅಂದರೆ ತುಂಬ ಲೈಟರು ಶೇಡ್ಸ್. ಇದು ಪಿಂಕು ಮತ್ತು ರೆಡ್ಡು ಹಾಗೆ ಸ್ವಲ್ಪ ಬ್ರೌನು, ಈ ಥರ ಶೇಡ್ಸು. ಇದು ಅವಾಗ ಮೇಕಪ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಸೊ ನಾನು ಜಾಸ್ತಿ ಏನು ಯೂಸ್ ಮಾಡಿಲ್ಲ, 1-2 ಸತಿ ಯೂಸ್ ಮಾಡಿದ್ದೀನಿ ಅಷ್ಟೇ ಈ ಲಿಪ್ಸ್ಟಿಕ್ಸ್ನ. ಹಾಗೆ ಐಬ್ರೋ ಫಿಲ್ಲಿಂಗ್ ನೀವು ಪೌಡರ್ ಯೂಸ್ ಮಾಡೋದಂದರೆ ಪೆನ್ಸಿಲ್ ಯೂಸ್ ಮಾಡ್ಕೊಳ್ಳಿ, ಇದೊಂದಿದೆ. ಹಾಗೆ ಲಿಪ್ ಲೈನರ್ ಕೇಳ್ತಾಯಿದ್ರಿ ನನಗೆ. ಲಿಪ್ ಲೈನರ್ ಬಂದು ನಾನು ಯೂಸ್ ಮಾಡೋದು ಸ್ವಿಸ್ ಬ್ಯೂಟಿಯವರೇ ಲಿಪ್ ಲೈನರು. ಇದು ಬಂದು ಅಕ್ಕ ನನ್ನ ಬರ್ತಡೆಗೆ ಅಂತ ಹೇಳ್ಬಿಟ್ಟು ಪ್ರೆಸೆಂಟ್ ಮಾಡಿದ್ದು. 400 ರುಪೀಸ್ ಏನೋ. ನಿಮ್ಗೆ ಇದರಲ್ಲಿ 12 ಕಲರ್ಸ್ ಅವೈಲೇಬಲ್ ಇದೆ. ಇವಾಗ ಸದ್ಯಕ್ಕೆ ನನ್ನ ಹತ್ರ ಇಷ್ಟು ಕಲರ್ಸ್ ಇದ್ದಾವೆ, ಅದರಲ್ಲಿ ಒಂದು ಯೂಸ್ ಮಾಡಿದ್ದೀನಿ, ಇನ್ನು ಅಕ್ಕಂಗೆ 2 ಕೊಟ್ಟಿದ್ದೀನಿ, ಅವರು 2 ತೊಗೊಂಡಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ಇಲ್ಲೇ ಇದೆ. ಇದೆಲ್ಲ ಬಂದು ಬ್ರೌನು, ಆರೆಂಜು, ರೆಡ್ಡು ಮತ್ತು ಡಾರ್ಕ್ ಬ್ರೌನು, ಈ ಥರದ್ರಲ್ಲಿ ಇದೆ ಇದನ್ನು. ಸೊ ಇದು 400ಗೆ 12 ಶೇಡ್ಸಲ್ಲೇನೋ ಬರುತ್ತೆ. ನೀವು ಮೇಕಪ್ ಇದಕ್ಕೆ ತೊಗೊಳ್ಬೋದು. ಇದು ನಾನು ಮೇಕಪ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಇದು ನಿಮ್ಗೆ ಗೊತ್ತಿರುತ್ತೆ, ನಾವು ಫೌಂಡೇಶನ್, ಲಿಕ್ವಿಡ್ ಫೌಂಡೇಶನಲ್ಲೆಲ್ಲ ನಾವು ಬೇರೆಯವ್ರಿಗೆ, ಅಂದರೆ ಮೇಕಪ್ ಆರ್ಟಿಸ್ಟಾಗಿ ನಾವು ಬೇರೆಯವ್ರಿಗೆ ಹೋಗಿ ಕೆಲಸ ಮಾಡ್ತೀವಿ ಅಂದರೆ ಕೈಯಲ್ಲೆಲ್ಲ ಹಚ್ಕೊಂಡು ಮಾಡಬಾರ್ದು, ಅದು ಸೇಫ್ ಅಲ್ಲ. ಆ್ಯಂಡ್ ಅವ್ರಿಗೆ ಸ್ವಲ್ಪ ನಮ್ಮ ಸ್ಕಿನ್ ಬೇರೆ ಇರುತ್ತೆ, ಅವ್ರ ಸ್ಕಿನ್ ಬೇರೆ ಇರುತ್ತೆ, ಅದೆಲ್ಲ ತುಂಬ ಇನ್ಫೆಕ್ಷನ್ಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ನಾನು ತೊಗೊಂಡಿದ್ದೆ. ಅದು ಒಂದೇ ಸರಿ ನಾನು ಯೂಸ್ ಮಾಡಿರೋದು, ಒಂದು ಮೇಕಪ್ ಮಾಡಿದ್ದೀನಿ ಅಷ್ಟೇ. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಅವರು ಒಂದು ಈ ಥರ ಸ್ಟಿಕ್ಗಳು ಕೊಟ್ಟಿರ್ತಾರೆ. ಜಸ್ಟ್ ಅದನ್ನು, ಈ ಫೌಂಡೇಶನ್ ಏನಿದೆಯಲ್ಲ ಅದನ್ನು ಎತ್ಕೊಂಡು ಇದ್ರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೋದು. ಇಲ್ಲಿ ಲಿಪ್ಪು ಅಂದರೆ ಲಿಪ್ಸ್ಟಿಕ್ ಪ್ಯಾಲೆಟ್ ಅಂತ ಬರುತ್ತೆ ನಿಮಗೆ, ಅದನ್ನು ನಮಗೆ ಸಜೆಸ್ಟ್ ಮಾಡಿದರು ತೊಗೊಳ್ಳಿ ಅಂತ. ಆದರೆ ನಾವೇನು ತೊಗೊಂಡಿರಲಿಲ್ಲ, ನಾವು ಇರೋ ಲಿಪ್ಸ್ಟಿಕಲ್ಲೇ ಅಡ್ಜಸ್ಟ್ ಮಾಡಿದ್ವಿ. ಲಿಪ್ಸ್ಟಿಕ್ ಏನಾದರೂ ಮಿಕ್ಸ್ ಮಾಡ್ಕೊಂಡು ಹಚ್ಬೇಕು ಅಂದರೆ ಈ ಒಂದು 3ರಲ್ಲಿ ನಾವು ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಫೌಂಡೇಶನ್ಸ್ನ ಯೂಸ್ ಮಾಡ್ಬೋದು. ಇದು ನಿಮಗೆ 200 ರುಪೀಸ್ ಸಿಗುತ್ತೆ, ನೀವು ಆಲ್ಮೋಸ್ಟ್ ತೊಗೊಬೋದು. ತುಂಬಾ ತೂಕ ಇದೆ, ಸ್ಟೀಲಿಂದಿದ್ದು. ಅವರೇ ಒಂದು ಈ ಥರ ಕೊಟ್ಟಿರ್ತಾರೆ. ಐ ಲ್ಯಾಶಸ್ ಬಂದು ಹುಡಾ ಬ್ಯೂಟಿಯವರ ಐ ಲ್ಯಾಶಸ್. ಇದು ತುಂಬಾ ಚೆನ್ನಾಗಿದ್ದಾವೆ. ಈ ಥರ ನಾನೊಂದು 5-6 ತರಿಸ್ಕೊಂಡಿದ್ದೆ, ಒಂದು ಮೇಕಪ್ಗೋಸ್ಕರ ತರಿಸಿದ್ದೆ. ಸೊ ಅವ್ರು ನನಗೆ ಸೆಟ್ 5 ಏನೋ ಕೊಟ್ಟಿದ್ದರು. ತುಂಬಾ ಚೆನ್ನಾಗಿದೆ, ಒಂಥರ ನ್ಯಾಚುರಲ್ ಲುಕ್ಕಲ್ಲೇ ನಿಮಗೆ ಸಿಗುತ್ತೆ. ಈ ಥರ ನೋಡ್ಬೋದು, 5 ಸಿಗುತ್ತೆ. 5 ಸಿಗುತ್ತೆ. ಇವಾಗ ನನ್ನ ಹತ್ರ ಇಲ್ಲಿರೋದು 3, ಹಾಗಾಗಿ 3 ತೋರಿಸಿದ್ದೀನಿ. ಹಾಗೆ ನಿಮಗೆ ಐ ಕರ್ಲ್ ಮಾಡೋದು ಕೂಡ ಒಂದು ಮಿಷಿನ್ದು ಈ ಥರ ಕೊಟ್ಟಿರ್ತಾರಲ್ವ, ಅದು ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅದನ್ನು ಫಿಕ್ಸ್ ಮಾಡೋಕ್ಕೆ ಐ ಗ್ಲೂ ಕೂಡ ಕೊಟ್ಟಿದ್ದರು. ಇದೊಂದು ಕೂಡ ನಾನು ಎಕ್ಸ್ಟ್ರಾ ಒಂದು ಪ್ರಾಡಕ್ಟ್ ಹೇಳಿದ್ದೀನಿ. ಸೊ ನನ್ನ ಹತ್ರ ಇಷ್ಟಿದೆ.
ಹತ್ರ ಇರುವಂಥ ಒಂದಿಷ್ಟು ಮೇಕಪ್ ಪ್ರಾಡಕ್ಟ್ಸ್ ಹಾಗೆ ಅದ್ರ ಬಗ್ಗೆನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇದೆಲ್ಲ ಬಂದು ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ ಸ್ವಿಸ್ ಬ್ಯೂಟಿ ಹಾಗೆ ಹುಡಾ ಬ್ಯೂಟಿ ಅವರ ಕಂಪನಿ ಇದೇನೆ. ತುಂಬ ಲೋಕಲು ಅಲ್ಲ, ತುಂಬ ಬ್ರ್ಯಾಂಡೆಡು ಅಲ್ಲ. ಹಾಗಾಗಿ ಫಸ್ಟೇ ಹೇಳ್ಬಿಟ್ಟಿದ್ದೀನಿ ನಾನು. ಆಮೇಲೆ ಅದು ಇದು ಅಂತೆಲ್ಲ ಕಮೆಂಟ್ಸ್ ಏನು ಹಾಕೋಕ್ಕೆ ಹೋಗ್ಬಿಡಿ. ನನ್ನ ಹತ್ರ ಏನಿದೆ ಅಷ್ಟನ್ನು ಮಾತ್ರ ನಾನು ನಿಮ್ಮ ಜೊತೆ ತೋರಿಸಿದ್ದೀನಿ. ಹೇಳಿದ್ನಲ್ವ, ಒಂದು ಮೇಕಪ್ ನಾವು ಮಾಡ್ಬೋದು. ಇವಾಗ ನಾನು ತೋರಿಸಿರೋ ಇಷ್ಟರಲ್ಲಿ ಒಂದು ಮೇಕಪ್ನ ನಾವು ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ಬೋದು. ಅಷ್ಟು ನನ್ನ ಹತ್ರ ಮೇಕಪ್ ಐಟಮ್ಸ್ಗಳಿದೆ. ಮುಂದೆ ನೋಡೋಣ, ನಾನು ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಆವಾಗ ಕೂಡ ಯೂಸ್ ಆಗ್ಬೋದು, ಪರವಾಗಿಲ್ಲ. ಇವಾಗ ಸದ್ಯಕ್ಕೆ ನನಗೆ ಯೂಸ್ ಆಗ್ತಾಯಿದೆ, ಸೆಲ್ಫ್ ಮೇಕಪ್ ನಾನು ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗ್ತಾಯಿದೆ ಅಷ್ಟೇ. ನೋಡಿದ್ರಲ್ಲ, ನನ್ನ ಹತ್ರ ಇರುವಂಥ ಮೇಕಪ್ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದರೆ ನನ್ನ ನೋಟಿಫಿಕೇಷನ್ನೇ ಬರೋಲ್ಲ ನಿಮಗೆ, ಹಾಗೆ ವಿಡಿಯೋ ಕೂಡ ಮಿಸ್ ಮಾಡ್ಕೊತೀರಾ. ಸೊ ಹಾಗಾಗಿ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.